ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ ಸಮಸ್ಯೆ ದೊಡ್ಡದಾಗ್ಬಿಟ್ಟಿದೆ, ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ, ಮತ್ತೊಮ್ಮೆ ಸಮಸ್ಯೆ ಬರದೇ ಇರೋ ರೀತಿ ನಾವು ಯಾವ ಕ್ರಮವನ್ನು ಜರುಗಿಸ್ಬೇಕು, ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಸಾಕಷ್ಟು ಜನ ಸಮಸ್ಯೆ ಚಿಕ್ಕದಿರಬೇಕಾದ್ರೆ ಗಮನ ಕೊಡೋದಿಲ್ಲ, ಸಮಸ್ಯೆ ಚಿಕ್ಕದಿರಬೇಕಾದ್ರೆ ಅದನ್ನು ದೃಷ್ಟಿಸೋದಿಲ್ಲ. ದೊಡ್ಡದಾಗಿ ಯಾವಾಗ ನಿಮ್ಮ ಕುತ್ತಿಗೆಗೆ ಬರುತ್ತೆ, ನಿಮ್ಮ ಜೀವನವನ್ನು ತೆಗಿತಾ ಇದೆ, ನಿಮಗೆ ಬೃಹದಾಕಾರವಾಗಿ ನಷ್ಟ ಮಾಡ್ತಾ ಇದೆ, ನಿಮ್ಮನ್ನು ಅವನತಿಗೆ ತಳ್ತಾ ಇದೆ, ಆಗ ನಿಮಗೆ ಎಚ್ಚರಿಕೆ ಆಗುತ್ತೆ. ಅಲ್ಲಿವರೆಗೂ ಮನುಷ್ಯನಿಗೆ ನಿದ್ರೆ ಮಾಡ್ತಾ ಇರ್ತಾನೆ. ಅಂದರೆ ನೀವು ರಾತ್ರಿ ಮಲಗೋ ನಿದ್ರೆ ಅಲ್ಲ. ಯಾರಿಗೆ ಎಚ್ಚರಿಕೆ, ಜಾಗೃತಿ, ಅರಿವು, ತಿಳುವಳಿಕೆ, ಪ್ರಜ್ಞಾವಂತಿಕೆ, ವಿವೇಚನೆ ಇರೋದಿಲ್ಲೋ ಇವರೆಲ್ಲರೂ ಕೂಡ ನಿದ್ರಾ ಸ್ಥಿತಿಯಲ್ಲಿ ಇರ್ತೀರ. ಅಂದರೆ ಇಡೀ ಜೀವನವನ್ನೇ ನಿದ್ರಾ ಸ್ಥಿತಿಯಲ್ಲಿ ಮಾಡ್ತಾ ಇರ್ತೀರ. ಆದ್ದರಿಂದ ನಿಮಗೆ ಸಮಸ್ಯೆಗಳು ದೊಡ್ಡದಾದ ನಂತರ ಕಣ್ಣಿಗೆ ಕಾಣಿಸುತ್ತೆ, ಚಿಕ್ಕದಿರಬೇಕಾದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಕಥೆ ಮೂಲಕ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅಪ್ಪ ಮಕ್ಕಳು ಇಬ್ಬರಿಗೂ ಕಾಂಪಿಟೇಷನ್ ನಡೆಯುತ್ತೆ, ರನ್ನಿಂಗ್ ರೇಸ್, ಯಾರು ಫಸ್ಟ್ ಹೋಗ್ತಾರೆ ಅಂತ. ಒಂದು 25 ವರ್ಷದ ಮಗ, ಒಂದು 50 ವರ್ಷದ ತಂದೆ, ಇಬ್ರಿಗೂ ಕಾಂಪಿಟೇಷನ್. ಇಬ್ಬರು ಓಡೋಗನ ಬಾಪ ಅಂತ ಹೇಳಿ ಇಬ್ಬರು ಓಡ್ತಾ ಇರ್ತಾರೆ. ಸೊ ತಂದೆ ನಿಂತ್ಕೊಂಡ್ಬಿಡ್ತಾನೆ ಹಿಂದೆ. ಹುಡುಗ ತಿರುಗಿ ನೋಡ್ತಾನೆ, ಯಾಕಪ್ಪ ನಿಂತ್ಕೊಂಡ್ಬಿಟ್ಟೆ ಅಂತ. ಇರು ಮಗನೇ, ಈ ಸಣ್ಣ ಸಣ್ಣ ಕಲ್ಲುಗಳು ಕಾಲಕ್ಕೆ ಚುಚ್ತಾ ಇದೆ ಅಂತ. ಅಯ್ಯೋ, ನೀನು ಹಂಗೆ ನಿಂತ್ಕೊಂಡ್ಬಿಟ್ರೆ ಸೋತೋಗ್ಬಿಡ್ತೀಯ, ಟೈಮ್ ಇಲ್ಲ ನನ್ನ ಹತ್ರ, ನೀನು ಗೆಲ್ಲಬೇಕು ಅಂತಂದರೆ ಅದನ್ನೆಲ್ಲ ನೋಡಬಾರ್ದು, ಸುಮ್ಮನೆ ಓಡ್ತಾ ಇರಬೇಕು ಅಂತ ಹೇಳ್ದ. ಅದಕ್ಕೆ ತಂದೆ ಹೇಳ್ತಾನೆ ಮಗನಿಗೆ, ದಯಮಾಡಿ ಆ ರೀತಿಯೆಲ್ಲ ಮಾಡಬೇಡ. ಮೊದಲು ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾಗಲೇ ಅದನ್ನು ಪರಿಹಾರ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆಗಳು ನಮ್ಮ ಹತ್ರ ಸುಳಿಯೋದೇ ಇಲ್ಲ. ಆದರೆ ನೀನು ಚಿಕ್ಕದನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತಂದರೆ ದೊಡ್ಡದಾದ ಮೇಲೆ ನಿನಗೆ ಜೀವನನೇ ಇರೋದಿಲ್ಲ. ಆದ್ದರಿಂದ ಆ ರೀತಿ ಮಾಡಬೇಡ ಅಂಥೇಳಿ ಆ ಕಲ್ಲುಗಳನ್ನೆಲ್ಲ ತೆಗಿತಾವನೆ. ತಂದೆ ಮಾತು ಕೇಳ್ದೇನೆ ಮಗ ಹೊರಗೆ ಓಡ್ತಾನೆ. ಅವನಿಗೂ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳು ಕಾಲಿಗೆ ಚುಚ್ತಾ ಇರುತ್ತೆ. ಆದರೆ ಚುಚ್ಚಿ ಕಲ್ಲುಗಳಲ್ಲಿ ಸೇರ್ಕೊಂಡ್ಬಿಡ್ತವೆ, ಚರ್ಮದ ಒಳಗಡೆ ನುಗ್ಗೋ ಪ್ರಯತ್ನ ಮಾಡ್ತವೆ. ಯಾಕೆಂದರೆ ಅವನು ಓಡ್ತಾವನೆ. ನಡೆದ್ರೆ ನಮ್ಮ ಭಾರ ಕಡಿಮೆ ಆಗುತ್ತೆ, ಓಡಿದ್ರೆ ನಮ್ಮ ಭಾರ ಹೆಚ್ಚಾಗುತ್ತೆ. ನಮ್ಗೆ ಓಡಿ ಕಾಲುಗಳೆಲ್ಲ ತೂತಾಗ್ಬಿಟ್ಟಿರುತ್ತೆ. ಆ ತೂತಾಗಿ ಗಾಯ ಮಾಡಿ ಅವನಿಗೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅಪ್ಪ ಮಾತ್ರ ನಿಧಾನವಾಗಿ ಬರ್ತಾವನೆ. ಆದರೆ ಅಪ್ಪ ಗೆಲ್ತಾನೆ. ಆಗ ಅಪ್ಪ ಮಗನಿಗೆ ಹೇಳ್ತಾನೆ, ನಾನು ಆಗಲೇ ಹೇಳಿದೆ, ಸಣ್ಣದಾಗಿದ್ದಾಗಲೇ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ದೊಡ್ಡದಾದ ಮೇಲೆ ಬಗೆಹರಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗುತ್ತೆ. ಈಗ ನಾನು ಬರ್ತಾ ಇದ್ದೀನಿ, ಆದರೆ ನೀನು ನಡೆಯೋದಕ್ಕೆ ಸಾಧ್ಯವಾಗ್ತಲ್ಲ, ಕಾಲೆಲ್ಲ ರಕ್ತ ಬಂದ್ಬಿಟ್ಟಿದೆ. ಇವಾಗ ಈ ರಕ್ತನೆಲ್ಲ ವಾಸಿ ಮಾಡಿ ಆ ಗಾಯ ಮಾಗದ ಮೇಲೆ ನೀನು ಮತ್ತೆ ನಡೆಯೋದಕ್ಕೆ ಸಾಧ್ಯ, ಓಡೋದಕ್ಕೆ ಸಾಧ್ಯ. ಈಗ ನೀನು ಹೇಳು, ಟೈಮ್ ಇಲ್ಲ ಅಂಥೇಳಿ ನೀನು ಸಣ್ಣ ಕಲ್ಲುಗಳನ್ನು ಕಾಲಿಂದ ತೆಗಿಲಿಲ್ಲ, ಆದ್ದರಿಂದ ಈ ರೀತಿ ಆಯಿತು. ನಾವು ಓಡಾಡೋ ದಾರಿಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡಂಥ ಹಾದಿ ಅದು ಮುಳ್ಳಿನ ಹಾದಿ, ಅದು ಕಚ್ಚಾ ರಸ್ತೆ. ಆದ್ದರಿಂದ ಈ ರೀತಿ ರಸ್ತೆಗಳು ಅಂತಂದರೆ ನಮ್ಮ ಜೀವನ. ಹುಟ್ಟತಾನೆ ಯಾರು ಶ್ರೀಮಂತರ ಇದ್ದರೂ ಕೂಡ ಅವ್ರಿಗೂ ಸಮಸ್ಯೆಗಳಿರ್ತವೆ, ಆರ್ಥಿಕವಾಗಿ ಅವ್ರು ಬಲಿಷ್ಠವಾಗಿರ್ತಾರೆ ಅಷ್ಟೇ. ಆದರೆ ಅವ್ರ ಜೀವನನೂ ಕೂಡ ಕಚ್ಚಾ ರಸ್ತೆ, ಎಲ್ಲರ ಜೀವನ ಕಚ್ಚಾ ರಸ್ತೆ. ಅಲ್ಲಿ ನಾವು ಸೇಫ್ಟಿನ ಮೊದಲು ನೋಡಬೇಕಾಗುತ್ತೆ. ಆದ್ದರಿಂದ ಸೇಫ್ಟಿ ಬಹಳ ಬಹಳ ಮುಖ್ಯ. ಆ ಸೇಫ್ಟಿಗೆ ಏನೇನು ಕ್ರಮವನ್ನು ಜರುಗಿಸ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತಾ, ಮೊದಲು ಸಮಸ್ಯೆಗಳು ಸಣ್ಣದಿದ್ದಾಗ ನಾವು ಅದಕ್ಕೆ ಗಮನ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಬಿಡ್ಬೇಕು. ಅದು ದೊಡ್ಡದಾದ ನಂತರ ಎಷ್ಟೊಂದು ಉದಾಹರಣೆಗಳನ್ನು ಹೇಳ್ಬೋದು ಅಂತಂದರೆ ಒಂದಲ್ಲ ಎರಡಲ್ಲ. ಒಂದು ಸಣ್ಣ ಸೊಳ್ಳೆ ಕಡಿದಿರೋ ಗಾಯನ ಕೆರೆದು ಇಷ್ಟಗಲ ಮಾಡಿಕೊಂಡು ಅದನ್ನು ಮತ್ತೆ ಕೆರೆದು ಗಾಯ ಒಣಗಕ್ಕೆ ಬಿಡದೇನೆ ಸಿಪ್ಪೆ ಬರೋದನ್ನೆಲ್ಲ ಎಳೆದು ಕ್ಯಾನ್ಸರ್ ಮಾಡ್ಕೊಂಡವರು ಎಷ್ಟೋ ಜನ. ಎಲ್ಲೆಡಕ್ಕೆ ಹಾಕೋದು ಬಹಳ ಒಳ್ಳೆಯದು, ಆದರೆ ಅದನ್ನೇ ಚಟ ಮಾಡಿಕೊಂಡು ಯಾವಾಗಲೂ ಈ ಸೈಡ್ ಇಟ್ಕೊಂಡು ಅದರ ಜೊತೆ ಕಡ್ಡಿ ಪುಡಿ ಬೇರೆ ಹಾಕ್ಕೊಂಡು ಬಾಯಿನ ಕಟ್ ಮಾಡಿಸ್ಕೊಂಡವ್ರು ಎಷ್ಟೋ ಜನ, ಗಂಟ್ಲನ್ನು ಕಟ್ ಮಾಡಿಸ್ಕೊಂಡವ್ರು ಎಷ್ಟೋ ಜನ, ಸ್ಮೋಕ್ ಮಾಡಿ ಶ್ವಾಸಕೋಶವನ್ನು ಹಾಳು ಮಾಡ್ಕೊಂಡವ್ರು ಎಷ್ಟೋ ಜನ. ಅದು ಹಾಳಾದರೆ ಪರವಾಗಿಲ್ಲ, ಜೀವನನೇ ಹೋಗ್ಬಿಡು, ಸೂಸೈಡ್ ಮಾಡ್ಕೊಂಡವ್ರು ಎಷ್ಟೋ ಜನ. ಕುಡಿತಕ್ಕೆ ಒಳಗಾಗಿ ಯಾರೋ ಸ್ನೇಹಿತರು ಬಲವಂತ ಮಾಡಿದ್ರು ಅಂತೇಳಿ ಒಂದೇ ಒಂದು ಸಣ್ಣ ಬಿಯರ್, 1 ಕಪ್ ಬಿಯರ್ ಅಷ್ಟೇ, ಒಂದೇ ಒಂದು ಬಿಯರ್ ಅಷ್ಟೇ, ಅದು ತಿಂಗಳಿಗೊಂದ್ಸಲ ಅಷ್ಟೇ, ಆಮೇಲೆ ವಾರಕ್ಕೊಂದ್ಸಲ ಅಷ್ಟೇ, ಆಮೇಲೆ ಡೈಲಿ ಒಂದ್ಸಲ ಅಷ್ಟೇ, ಆಮೇಲೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಅಷ್ಟೇ.
ಆಮೇಲೆ ಹಾರ್ಡ್ ಡ್ರಿಂಕ್ಸ್ ಒಂದು ಸ್ವಲ್ಪ 30 ml ಅಷ್ಟೇ, 60 ml ಅಷ್ಟೇ, 90 ml, 1/4 ಅಷ್ಟೇ, ಅಷ್ಟೇ 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 ಅಂದ್ಕೊಂಡು ಪೂರ್ತಿ ಅದಕ್ಕೆ ದಾಸರಾಗ್ಬಿಡ್ತಾರೆ. ದಾಸರಲ್ಲ, ಗುಲಾಮರಾಗ್ಬಿಡ್ತಾರೆ. ಆ ಗುಲಾಮರಾದಾಗ ಅವರು ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲು ನೀವು ಯಾರ್ಯಾರು ದುಶ್ಚಟಗಳನ್ನು ಮಾಡ್ತೀರಾ, ನೀವು ಅದನ್ನು ಮಾಡ್ತೀರಾ, ಆಮೇಲೆ ಅದೇ ನಿಮ್ಮನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ. ಈ ರೀತಿ ಸಮಸ್ಯೆಗಳು ಚಿಕ್ಕದಾಗಿದ್ದಾಗಲೇ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾರು ಪರಿಹಾರಗಳನ್ನು ನೀಡ್ತಾರೆ ಅಂಥವ್ರ ಬಳಿನಾದರೂ ಹೋಗಿ ಪರಿಹಾರವನ್ನು ಮಾಡಿಕೊಡಿ. ಎಲ್ಲರಿಗೂ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಉಪಕರಣಗಳು, ವಸ್ತುಗಳು, ಸಾಮಗ್ರಿಗಳು, ಪದಾರ್ಥಗಳು ಎಲ್ಲವೂ ಕೂಡ ಅದು ರೆಡಿ ಮಾಡೋದಕ್ಕೆ ಒಬ್ಬ ಪ್ರೊಫೆಷ್ನಲಿಸ್ಟ್ ಇದ್ದಾನೆ. ಚೇರ್ ಕೆಟ್ಟೋಯ್ತು, ಕಾರ್ಪೆಂಟ್ರಿಗೆ ಹೇಳಿ ಬಂದು ರೆಡಿ ಮಾಡ್ತಾನೆ. ಕೊಳಾಯಿ ಕೆಟ್ಟೋಯ್ತು, ಪ್ಲಂಬರ್ಗೆ ಹೇಳಿ ಬಂದು ರೆಡಿ ಮಾಡ್ತಾನೆ. ಟಿ ವಿ ಕೆಟ್ಟೋಯ್ತು, ಎಲೆಕ್ಟ್ರಾನಿಕ್ಸ್ಗೆ ಬಂದು ಹೇಳಿ ರೆಡಿ ಮಾಡ್ತಾರೆ. ನಿಮ್ಮ ಮನೇಲಿ ಏನೋ ಬಲ್ಬ್ ಬರ್ತಾ ಇಲ್ಲ, ಫ್ಯಾನ್ ಬರ್ತಾ ಇಲ್ಲ, ಎಲೆಕ್ಟ್ರಿಕಲ್ಸ್ ಹತ್ರ ಹೋದರೆ ಅವನು ಬಂದು ರಿಪೇರಿ ಮಾಡ್ತಾನೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅವರವರ ವೃತ್ತಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮನೆ ಬಿರುಕು ಬಿಡ್ತು, ಗಾರೆ ಕೆಲಸದವನು ಬಂದ ಅದನ್ನು ರೆಡಿ ಮಾಡ್ದ, ಪೇಂಟ್ ಕಿತ್ತೋಗಿದೆ, ಪೇಂಟ್ರ್ ಬಂದ ರೆಡಿ ಮಾಡ್ದ. ನಿಮ್ಮ ಜೀವನ ಕೂಡ ಒಂದು ಯಂತ್ರ ಇದ್ದಂಗೆ. ಒಂದು ಕಾರನ್ನು ಊಹಿಸ್ಕೊಳ್ಳಿ, ನನ್ನ ಜೀವನ ಒಂದು ಕಾರು. ಆ ಕಾರನ್ನು ಓಡಿಸ್ತಾನೆ ಇದ್ದರೆ ಸರ್ವಿಸ್ ಯಾವಾಗ ಬಿಡ್ತೀರಾ? ನಿಮಗೆ ಓಡಿಸೋದು ಗೊತ್ತು, ಆದರೆ ಸರ್ವಿಸ್ ರಿಪೇರಿ ಮಾಡೋದು ಗೊತ್ತಿಲ್ಲ. ಅದೇ ರೀತಿ ದಯಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು ಬಂದರೆ ಮಾರ್ಗದರ್ಶಕರ ಬಳಿ ಹೋಗಿ, ಗುರುಗಳ ಬಳಿ ಹೋಗಿ, ಶಿಕ್ಷಕರ ಬಳಿ ಹೋಗಿ, ಅದನ್ನು ಜೀವನವನ್ನು ತಿಳಿದಂಥವ್ರು, ಜೀವನ ಶಾಸ್ತ್ರಜ್ಞ ಅಂತಾರೆ, ಈ ರೀತಿ ಇರೋವಂಥವ್ರು, ನಿಮಗೆ ಯಾರ ಮೇಲೆ ನಂಬಿಕೆ ಇದೆ, ನಿಮಗೆ ಯಾರು ಅವೈಲಬಿಲಿಟಿ ಇರ್ತಾರೆ ಅಂಥವ್ರ ಹತ್ರನಾದರೂ ಹೋಗಿ ನಿಮ್ಮ ಜೀವನದ ಕಾರನ್ನು ರೆಡಿ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಸರ್ವಿಸ್ ಮಾಡಿಸಿ, ಯಾವಾಗವಾಗ ಕ್ಲೀನಿಂಗ್ ಮಾಡಿಸಿ. ಸೊ ಹೇಗೆ ದೇಹಕ್ಕೆ ನಾವು ದಿನನಿತ್ಯ ಊಟ ಮಾಡೋದ್ರ ಮೂಲಕ, ನಿದ್ದೆ ಮಾಡೋದ್ರ ಮೂಲಕ ನಾವು ಎನರ್ಜಿನ ಪಡ್ಕೊಳ್ತೀರಿ, ಅದೇ ರೀತಿ ಮನಸ್ಸಿಗೂ ಕೂಡ ನಿದ್ದೆ ಇದೆ, ಊಟ ಇದೆ, ಆತ್ಮಕ್ಕೂ ಕೂಡ ನಿದ್ದೆ ಇದೆ, ಊಟ ಇದೆ. ಅಂಥವನ್ನೆಲ್ಲ ಹೇಳ್ಕೊಡೋರು, ಕಲಿಸ್ಕೊಡೋರು ಪ್ರೊಫೆಷ್ನಲಿಸ್ಟ್. ಒಂದು ಗ್ಯಾರೇಜ್ ಅಂತ ಅಂದ್ಕೊಳ್ಳಿ, ಆಶ್ರಮನೇ ಗ್ಯಾರೇಜ್. ಅಥವಾ ಈ ನನ್ನ ಆಫೀಸ್ ಕೂಡ ಇದೊಂದು ಸರ್ವಿಸ್ ಸೆಂಟರ್ ಅಂತ ಇಟ್ಕೊಳ್ಳಿ, ಮೈಂಡ್ ಸರ್ವಿಸ್ ಸೆಂಟರ್. ನಿಮ್ಮ ಮನಸ್ಸನ್ನ ಸ್ಥಿತಿಗತಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಅಂದರೆ ಆ ಒಂದು ಮನಸ್ಸು ಅನ್ನೋ ಕಾರು ಸರ್ವಿಸ್ ಮಾಡಿಸ್ದೇನೆ ಹುಚ್ಚು ಕುದುರೆ ಥರ ಓಡ್ತಾ ಇದೆ. ಅದಕ್ಕೋಸ್ಕರ ಡೀಪ್ ಕೌನ್ಸಿಲಿಂಗ್ ಅಥವಾ ಮುಕ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆ ನಂತರ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರನ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ, ನಿಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಗುರಿ ಸಾಧನೆ ಗಳಿಸೋದಕ್ಕೂ ಕೂಡ ಹಂತ ಹಂತವಾಗಿ ಮಾರ್ಗದರ್ಶನ ಸಿಗುತ್ತೆ. ಮುಂದೆ ಗುರಿ, ಹಿಂದೆ ಗುರು ಪ್ರತಿಯೊಬ್ಬರಿಗೂ ಇರಲೇಬೇಕು. ನಿಮ್ಮ ಜೀವನದಲ್ಲಿ ಮಾರ್ಗದರ್ಶಕರು ಅಥವಾ ಮೆಂಟರ್, ಕೋಚ್, ಮಾಸ್ಟರ್, ಗುರು ಯಾರೋ ಒಬ್ಬರನ್ನ ನಿಮಗೆ ನಂಬಿಕೆ ಇರುವಂಥವ್ರು, ನೀವು ಫಾಲೋ ಮಾಡುವಂಥವ್ರು, ನಿಮಗೆ ಇಷ್ಟವಾದಂತಹ ವ್ಯಕ್ತಿಗಳ ಜೊತೆ ನೀವು ಜೀವನವನ್ನು ಮುಂದುವರಿಸೋದಕ್ಕೆ ಸಹಾಯ ತಗೊಂಡ್ರೆ ಖಂಡಿತವಾಗ್ಲೂ ಬೆಳಿಬಹುದು. ಅದೇ ರೀತಿ ನೀವು ಯಾವುದೇ ರೀತಿ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋರು ನೇರವಾಗಿ ಬಂದು ಭೇಟಿ ಮಾಡಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ, ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.